ಅದು ಏನು ಬಂದ್ಬಿಡ್ತಾರೋ ಬಾರ್ಗೇನ್ ಮಾಡಕ್ಕೆ ಜನ. 28 ಜನ ಹೋಗ್ತೀರಾ, ಟೀಮು ಫ್ಯಾಮಿಲಿ ಎಲ್ಲ ಸೇರಿ. ನನ್ನ ರಾಮರಾಜ್ ಪಂಚೆಗೆ ಹೋಗ್ಬಿಡೋಣ ಇಲ್ಲಿಂದ. ನಮ್ಮ ಅಕ್ಕ ಕೋಪ ಯಾರು ನೋಡಿಲ್ಲ ಗೈಸ್, ಇವತ್ತು ತೋರಿಸ್ತೀನಿ ನಮ್ಮ ಅಕ್ಕ ಕೋಪ ಅಂದ್ರೆ ಏನು ಅಂತ. ಸಕ್ಕದ ಫೈನಲ್ ಆಯ್ತು. ಮತ್ತೆ ಈಗೇನು ಕಿರಿಕ್ ಮಾಡೋರಲ್ಲಿ, ಬನ್ನಿ ನೋಡೋಣ. ಸ್ಯಾರಿ ಕದ್ದಿದ್ದಾರೆ, ಸ್ವಲ್ಪ ನೋಡ್ಕೊಳ್ಳಿ. ಈ ಬ್ಯಾಗ್ಗಳನ್ನೆಲ್ಲ ತಗೊಂಡು ಕಾರ್ ಇಡಕ್ಕೆ ಹೋಗ್ತಾ ಇದೀವಿ. ನಮ್ಮ ಅಕ್ಕ ಇನ್ನೂ ಡೇಂಜರ್. Okay, let's go. What is the farm? Hi, so welcome back to my new vlog. Guys, ಇವತ್ತಿನ ವ್ಲಾಗ್ ಅಲ್ಲಿ ನಾವು ನಾಳೆ ಒಂದು ಸರ್ಪ್ರೈಸ್ ಇದೆ ನಾಳೆ. ಅದಕ್ಕೆ ಶಾಪಿಂಗ್ ಮಾಡಕ್ ಬಂದಿದ್ದೀವಿ. ಸರ್ಪ್ರೈಸ್ ವ್ಲಾಗ್ ಅಲ್ಲ, ಸರ್ಪ್ರೈಸ್ ಈವೆಂಟ್ ಇದೆ ನನ್ನ ಲೈಫ್ದೊಂದು. ಸೊ ಅದಕ್ಕೆ ಶಾಪಿಂಗ್ ಮಾಡಕ್ಕೆ ಬಂದಿದ್ದೀವಿ. ಬನ್ನಿ, ಲೆಟ್ಸ್ ಗೋ. ನಮ್ಮ ಟುಮ್ ಬಂದಿಲ್ಲ, ನಾವು ಇಷ್ಟ ಜನ ಇಲ್ಲೇ ಇದ್ದೀವಿ ನೋಡಿ. ಹೌದು, ಟುಮ್ ಆನ್ ದ ವೇ ಅಂತೆ. ಬನ್ನಿ, ಏನು ತಗೋತೀವಿ, ಏನು ಬೈ ಮಾಡ್ತೀವಿ ಎಲ್ಲ ನೋಡಿ. ಲೆಟ್ಸ್ ಗೋ. ಗೈಸ್, ನಾನು ಸನ್ಸ್ಕ್ರೀನ್ ಹಾಕೋದೇ ಮರ್ತು ಬಿಟ್ಟಿದ್ದೀನಿ. ಈಗ ಟೆನ್ಷನ್ ಆಗ್ತಿದೆ ನನಗೆ, ಸನ್ಸ್ಕ್ರೀನ್ ತೊಗೋಬೇಕು ಒಂದು ಆನ್ ದ ವೇ. ಗೈಸ್, ಫಸ್ಟ್ ನಾವು ಹುಡುಗಿ ಆಗ್ಬಿಟ್ಟಿದೀವಿ, ಏನೇನು ಹಾಕೋತಿದ್ವಿ ಅಲ್ಲ, ಫ್ರೂಟ್ಸ್ ಗಿಟ್ಸ್ ಎಲ್ಲ ತಗೋಬೇಕು. ಅದೆಲ್ಲ ಆಮೇಲೆ ತೊಗೊಳ, ಇನ್ನು ಅರೇಂಜ್ ಇವಾಗ ಅರೇಂಜ್. ಫ್ರೆಶ್ ಆಗಿರ್ತೈತೆ. ಅಯ್ಯೋ, ನಮ್ಮ ಹೊಡೆದೇ ಬಿಡ್ತಿದ್ರಿ ಈಗ ನಾವು. ಟೈಮ್ ಇಲ್ಲ, ನಾಳೆ ಬೆಳಗ್ಗೆ ಟೈಮ್ ಇಲ್ಲಪ್ಪ. ಗೈಸ್, ಅದಕ್ಕೆ ಫ್ರೂಟ್ಸ್ ಹೋಗ್ತಾ ತೊಗೊಳೋಣ, ಇನ್ನೂ ಜೋಡಿಸ್ತಾ ಇದಾರೆ ಇಲ್ಲೆಲ್ಲ. ಜೋಡಿಸ್ಬಿಡ್ಲಿ. ಈಗ ಬಂದು ಫಸ್ಟ್ ನಾವು ನನ್ನ ರಾಮರಾಜ್ ಪಂಚೆಗೆ ಹೋಗ್ಬಿಡೋಣ. ರಾಮರಾಜ್ ಫಸ್ಟ್. ಗೈಸ್, ಸೊ ಈಗ ನಮ್ಮ ಅಕ್ಕ ಏನೋ ಒಂದು ಕ್ವಶನ್ ಕೇಳಿದ್ಲು, ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಮುಂದೆನೆ. ನಾಳೆ ಇವನು ಸ್ಪೆಷಲ್ ಇವೆಂಟ್ ಆಯ್ತಾ, ಇವನ್ಗೆ ಆಮೇಲೆ ನಮ್ಗು ಅಷ್ಟೇ. ಇವನಿಗೆ ಸ್ಪೆಷಲ್ ಆದ್ಮೇಲೆ ನಮಗೂ ಸ್ಪೆಷಲ್ ಇರುತ್ತೆ. ಸೊ ಇವಾಗ ನಾಳೆ ಅದನ್ನೇ ಫ್ಯಾಮಿಲಿನೇ ಪಾಪ. ಸೊ ಇವಾಗ ಏನಾದ್ರು ಬಟ್ಟೆ ಕೊಡ್ಸ್ಬೇಕು ತಾನೆ ಎಲ್ಲಾರು ಅವ್ರವ್ರ ದುಡ್ಡಲ್ಲಿ ಬಟ್ಟೆ ತಗೊಳ್ಳಿ ಗೈಸ್. ಈಗ ನಾನು ಸೇವಿಂಗ್ ಸಮೀರ್ ಆಗಿದ್ದೀನಿ, ಮುಂಚೆ ತರ ಇಲ್ಲ. ಈ ಚಡ್ಡಿ ಹಾಕೊಂಡ್ಬಿಡೋದು ಬರ್ತೀಯಾ ಗೈಸ್? ನಾನು ನಂದು ತಗೋತೀನಿ, ಬೇರೆಯವ್ರದೆಲ್ಲ ಅವರೇ ಬೈ ಮಾಡಬೇಕು ಅಂತ. ಬನ್ನಿ ಫಸ್ಟ್ ರಾಮರಾಜ್ಗೆ ಹೋಗಿ. ಇವ್ರೆಲ್ರದ್ದು ಪಂಚೆಗಳಿದೆ, ನನಗೆ ಪಂಚೆ ಇಲ್ಲ. ಯಾಕಂದ್ರೆ ಧನ್ರಾಜ್ ಬ್ರೋ ಇವ್ರಿಗೆಲ್ಲ ಪಂಚೆ ಕೊಟ್ಟಿದ್ರು, ನನಗೆ ಕೊಟ್ಟಿರ್ಲಿಲ್ಲ. ನನಗೂ ಕೊಟ್ಟಿದ್ರು. ಎಲ್ರಿಗೂ ಪಂಚೆ ಇದೆ, ನಂದು ಪಂಚೆ ಇಲ್ಲ. ಸೊ ಅದಕ್ಕೆ ಪಂಚೆ ತಗೋಬೇಕು ಅಂತ ಹೋಗ್ತಾ ಇದೀವಿ. ಲೆಟ್ಸ್ ಗೋ. ಏಯ್, ಕೈ ಯಾಕೋ ನಮ್ಮ ಅಮ್ಮ ತಲೆ ಮೇಲೆ ಹೊಡಿತಿದ್ಯಲ್ಲ. ಸನ್ಸ್ಕ್ರೀನ್ ತಗೋಬೇಕು ಫಸ್ಟ್ ನಂಗೆ. ಅಯ್ಯೋ, ಕೈಯೆಲ್ಲ ಸುಡ್ತಾ ಇದೆ, ಮಕ್ಕ ಎಲ್ಲ ಕಪ್ಪಗಾಗ್ಬಿಟ್ರೆ ಕಷ್ಟ. ತುಂಬಾ ಕೇರ್ ಮಾಡಿನೇ ಹಿಂಗಿದ್ದೀನಿ ಗೈಸ್. ಇನ್ ಕೇರ್ ಮಾಡಿಲ್ಲ ಅಂದ್ರೆ ಹೆಂಗಿರ್ತಿದ್ದೆ ಯೋಚನೆ ಮಾಡಿ. ಹಿಂಗಾಗ್ಬಿಡ್ತಿದ್ದೆ ಅದಕ್ಕೆ. ಇರೋದಕ್ಕೆ ನೀನ್ ಹಿಂಗಿರೋದು ಬಾ. ಹೆಂಗೆ ನಾವ್ ಹಿಂಗಿರೋದಕ್ಕೆ ನೀನ್ ಹಿಂಗಿರೋದು. ಮಾತಾಡ್ತಾನೆ ಫಾರಂ ಕೋಳಿ. ನಾಟಿ ಕೋಳಿ, ಫಾರಂ ಕೋಳಿ ಅಂತ ನಾನು. ಇವ್ನು ನಾಟಿ ಕೋಳಿ. ಕುಯ್ಯೋ ಅಂತಾನೆ ಅವಾಗ. ನಾಟಿ ಕೋಳಿನ ಕುಯ್ಯೋನೆ ಅನ್ನೋದು. ಮತ್ತೆ ಎಲ್ಲಾದ್ರೂ ಅಂಬ್ರೆಲ್ಲ ಹುಡುಕ್ತಾ ಇದ್ದೀನಿ, ಅಂಬ್ರೆಲ್ಲ ಮತ್ತೆ ಸನ್ಸ್ಕ್ರೀನ್. ನಾನು ಒಂದು ಈವೆಂಟ್ಗೆ ರೆಡಿ ಆಗ್ತಿರೋದು ಗೈಸ್. ನಾನು ಕಪ್ಪಗಾಗ್ಬಿಟ್ರೆ ಚೆನ್ನಾಗಿರಲ್ಲ. ಏನಂತ ಸಂಜಯ್? ಯಾರಾದ್ರೂ ಕೇಳ್ತಾ ಇದೆಯೋ? ಈಗ ಸ್ವಲ್ಪ ಬೆಳ್ಳಗಿರೋಣ ಅಂತ. ನನ್ನ ಕೇರ್ ನಾನೇ ಮಾಡ್ಬೇಕಲ್ಲ ಗಾಯ್ಸ್. ಏನ್ ಮಾಡ್ತೀರಾ ಗಾಯ್ಸ್? ರಾಮರಾಜ್ ಸಿಕ್ತು, ಬನ್ನಿ. ರಾಮರಾಜ್ ಫಸ್ಟ್ ಅಲ್ಲ, ನಿಮ್ಗೆ ಶರ್ಟ್ಸ್ ತಗೋಬೇಕು ಅನ್ಸುತ್ತಲ್ಲ. ಇವ್ರದ್ದು ಶರ್ಟ್ಸ್ ಇಲ್ಲ ಗೈಸ್, ರಾಮರಾಜ್ ಅಲ್ಲಿ ಶರ್ಟ್ಸ್ ತಗೋಬೇಕು. ನನಗೆ ಫುಲ್ ಸೆಟ್ಟೇ ತಗೋಬೇಕು. ನಾಳೆ ನಮ್ಮ ಟೀಮ್ ಅವರು ಟೋಟಲ್ ಆಗಿ 28 ಜನ ಹೋಗ್ತೀರಾ, ಟೀಮು ಫ್ಯಾಮಿಲಿ ಎಲ್ಲ ಸೇರಿ. 28 ಜನಕ್ಕೆ ಎಲ್ಲರಿಗೂ ಅಂದ್ರೆ ಹುಡುಗರು ಯಾರಿದ್ದಾರೆ ಎಲ್ಲರೂ ಪಂಚೆ ಹಾಕೊಳಕ್ಕೆ ಹೇಳಿದೀವಿ. ಹೆಂಗಿರುತ್ತೆ ನೋಡೋಣ. ಓಕೆ, ಪಂಚೆ ಮ್ಯಾಚಿಂಗ್ ತಗೋಬೇಕು ಗೈಸ್. ಈಗ ಇದು ನಾನು ಮಂಗ್ಳೂರಲ್ಲಿ ಹಾಕಿದ್ನಲ್ಲ, ಅದೇ ಅಲ್ವಾ ಇದು ಕಲರು? ಮೇಡಮ್, ಅದು ಮ್ಯಾಚಿಂಗ್ ಸೆಟ್ ಬರುತ್ತಲ್ಲ, ಅದೇ ಮ್ಯಾಚಿಂಗ್ ಸೆಟ್ ಬರುತ್ತಲ್ಲ ಮೇಡಮ್, ಇಷ್ಟನೇ ಇರೋದು. ಹಾಂ, ತೋರಿಸಿ. ನಾಳೆ ಸ್ವಲ್ಪ ಸ್ಪೆಷಲ್ ಇವೆಂಟು, ಅದಕ್ಕೆ ನಾಳೆ ಸ್ಪೆಷಲ್ ಇವೆಂಟ್ ಮೇಡಮ್ ನಂದು. ಚೆನ್ನಾಗಿರೋ ಸ್ಪೆಷಲ್ ತೋರಿಸಿ. ಬಟ್ ಅಷ್ಟು ಟೈಮ್ ಇಲ್ವಲ್ಲ ಮೇಡಮ್. ಬೇರೆದವ್ರು ತೋರಿಸಿ ಸ್ಟಿಚ್ ಆಗಿರೋದು. ಇಲ್ಲಿ ರಾಮರಾಜ್ ಅಲ್ಲಿ ದೊಡ್ಡ ರಾಮರಾಜ್ ಎಲ್ಲಿರೋದು? ಮೇನ್ ಜಯನಗರ್ಗೆ ಎಲ್ಲಿ ಹೋಗೋಣ ಈಗ? ಲಾಸ್ಟ್ ಟೈಮ್ ಮಂಗ್ಳೂರಲ್ಲಿ ತಗೊಂಡೆ ನಾನು, ಫುಲ್ ಸೆಟ್ ಐತಲ್ಲ ಮನೀಶ್. ಕಲರ್ ಗೈಸ್, ಈಗ ಕನ್ಫ್ಯೂಸ್ಡ್ ಆಗಿದ್ದೀನಿ ನಾನು. ನಾಳೆ ನನ್ನ ಸ್ಪೆಷಲ್ ಇವೆಂಟ್ಗೆ ಯಾವ ಬಟ್ಟೆ ಹಾಕೋದು ಅಂತ. ಈಗ ನಮ್ಮ ಅಮ್ಮ ಈ ಪಂಚೆ ತಗೋ ಅಂತ ಕೂತಿದ್ದಾರೆ. ಈ ಕಲರ್ ಪಂಚೆ, ಈ ಕಲರ್ ಶರ್ಟ್. ಗೋಲ್ಡ್ ವೈಟ್ ಹಾಕಿದ್ಯಲ್ಲ, ಬಟ್ ಅಷ್ಟು ಗ್ರ್ಯಾಂಡ್ ಇಲ್ಲ ಶಾ, ಇದು ತುಂಬಾ ಸಿಂಪಲ್ ಇದೆ.
ಗ್ರ್ಯಾಂಡ್ ಅನ್ನಕ್ಕೆ ಎಲ್ಲ ಬಾರ್ಡರ್ ಏನಾದ್ರು ಮಾಡಲ್ಲ ನಾವು ಕಣು ನಮ್ಮ ಅಣ್ಣ ಕಣು ಸೂಪರ್ ಬಬ್ಲು ತುಂಬಾ ಗ್ರ್ಯಾಂಡ್ ಬೇಕು ಅಂದ್ರೆ ಆಗಲ್ಲ ಅದೇ ಏನೋ ಶರ್ಟ್ ಮಜಾ ಬರ್ತಲ್ಲ ಗೈಸ್ ನನಗೆ ಇದು ಇವಾಗ ಇಲ್ಲಾರು ಕೊಡ್ತಾರೆ ಮೇಡಮ್ ಇಲ್ಲ ಅಲ್ಲ ಶರ್ಟ್ ಪ್ಲೇನ್ ಇದ್ರೆ ಇದು ನೀನ್ ಹಾಕಿದ್ರೆ ಇದೇ ಹೈಲೈಟ್ ಆಗೋದು ಅಲ್ಲ ಈಗ ಮತ್ತೆ ಇದಲ್ಲಿ ಹೊಲ್ಸಕ್ ಟೈಮ್ ಇಲ್ವಲ್ಲ ಈಗ ಅದೇ ಸ್ಟಿಚ್ ಎಲ್ಲ ಹಾಕ್ತಾರೆ ಲೇಟ್ ಆಗ್ಬಿಡುತ್ತಪ್ಪ ನಾಳೆ ಸರ್ ಇರೋದು ಇವತ್ತಲ್ಲ ಇವತ್ತೇ ಆಯ್ತು ಓಕೆ ಮೇಡಮ್ ಓಕೆ ಹೊಡಿಬೇಡಿ ಮೇಡಮ್ ಕೋಪ ತಪ್ಪಿಡ್ಕಣೋ ಓಕೆ ಇದೆ ಓಕೆ ಓಕೆ ಮೇಡಮ್ ಇದು ಹೌ ಆರ್ ಯು ಫೈನ್ ಏನು ಓದ್ತಾ ಇರೋದು ಋಷಿ ಫೋರ್ತ್ ಸ್ಟ್ಯಾಂಡ್ ತುಂಬಾ ಚೆನ್ನಾಗಿರುತ್ತೆ ನಾನು ವಾಚ್ ಮಾಡ್ತಾ ಥ್ಯಾಂಕ್ ಯು ಗೈಸ್ ಅವ್ನಿಗೆ ಏನು ಗೊತ್ತಾಗಿಲ್ಲ ಸಾಯಿಲ್ಗೆ ಬಟ್ ನಾನು ಓಕೆ ಅಂತ ಅನ್ಕೊಂಡಿದ್ದೀನಿ ಅದೇ ಕಲರು ನಮ್ಮ ಮನೆಯವರೆಲ್ಲ ಅದೇ ಓಕೆ ಅಂತಿದ್ದಾರೆ ಮುಂಜಾನೆ ನೆಕ್ಲೆಸ್ ನಾನು ಅದ್ರ ಅಗೇನ್ಸ್ಟ್ ಹೋಗಕ್ಕಾಗಲ್ಲ ಇದೊಂದು ತಗೊಂಡಿರೋಣ ಮತ್ತೆ ಇನ್ನೊಂದು ಕಡೆ ಜಯನಗರ ರಾಮರಾಜ್ ಇದೆಯಂತೆ ಆದರೆ ಈವ್ನಿಂಗ್ ಅಲ್ಲಿಗೆ ಹೋಗಿ ಒಂದ್ಸರಿ ಚೆಕ್ ಮಾಡ್ಕೊಂಡ್ಬರ್ತೀವಿ ನಾನು ಈಗ ನಂದು ಪಂಚೆ ಫೈನಲ್ ಆಯಿತು ಬಟ್ ಈಗ ನಮ್ಮ ಬಾಯ್ಸ್ ಏನಿದ್ದಾರೆ ಅವ್ರು ಟೋಟಲಾಗಿ 11 ಜನ ಇದ್ದಾರೆ ನಮ್ಮ ಬಾಯ್ಸ್ ಗ್ಯಾಂಗು ಆ ಗ್ಯಾಂಗ್ಗೆ ಏನು ಮಾಡೋದು ಅಂತ ಅಂದ್ಕೊಂಡಿದ್ದೆ ಎಲ್ಲರೂ ವೈಟ್ ಹೇಳಿದ್ದೆ ಬಟ್ ಒಬ್ಬೊಬ್ರದ್ದು ಒಂದೊಂದು ಕಲರ್ ಇದೆ ಅವ್ರ ಹತ್ರ ವೈಟ್ ಇಲ್ಲ ಕ್ರೀಮ್ ಇದೆ ಕ್ರೀಮ್ ಪಂಚೆಗೆ ವೈಟ್ ಶರ್ಟ್ ಇದೆ ಅದಕ್ಕೆ ನಾನು ಒಂದು ಏನು ಅಂದ್ಕೊಂಡೆ ಅಂದರೆ ಇದೇ ಕಲರ್ ಎಲ್ಲರೂ ಕೊಡಿಸ್ಕೊಳ್ಳೋಣ ನಮ್ಮ ಕಡೆಯಿಂದ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೆಯವರು ಮತ್ತು ಎಲ್ಲರೂ ಇಲ್ಲಿರೋರು ಎಲ್ಲರೂ ಹೇಳ್ತವ್ರೆ ಯೋಚನೆ ಮಾಡು ಅವರು ಎಲ್ಲರೂ ಫ್ರೆಂಡ್ಸ್ ಎಲ್ಲ ಎಲ್ಲರೂ ಹೇಳ್ತಿದ್ದಾರೆ ಯೋಚನೆ ಮಾಡು ಇನ್ನೂ ತುಂಬ ಖರ್ಚಿದೆ ಬಟ್ ಇದು ನಾವು ಹೋಗ್ತಿರೋದು ಒಂದು ಸ್ಪೆಷಲ್ ಡೇಗೆ ಸೊ ನಾನು ಮಾತ್ರ ಹೊಸದು ಹಾಕ್ಕೊಂಡು ನಮ್ಮ ಬಾಯ್ಸ್ ಎಲ್ಲ ನಾರ್ಮಲ್ ಆಗಿದೆ ನಂಗೆ ಇಷ್ಟ ಆಗಲ್ಲ ಐ ಆಮ್ ಥಿಂಕಿಂಗ್ ಯಾವ ಥರ ಮಾಡ್ಬೋದು ಏನು ಮಾಡ್ಬೋದು ಎಲ್ಲ ಒಂದೇ ಥರ ಕಾಣಬೇಕು ಮಜಾ ಇರುತ್ತೆ ಎವ್ರಿ ಒನ್ ಶುಡ್ ಫೀಲ್ ನೈಸ್ ಅಂತ ನೈಸ್ ನೋಡಿ ಇದೇ ಕಲರು ನಾನು ಹೇಳ್ತಿರೋದು ನೋಡೋಣ ಏನು ಮಾಡೋದು ಅಂತ ಇದೇ ಚೆನ್ನಾಗಿದೆಯಾ ಎಲ್ರಿಗೂ ಸೇಮು ಅಂತ ಯೋಚನೆ ಮಾಡ್ತಿದ್ದೆ ಈ ಕಲರ ಅಂತ ಯೋಚನೆ ಮಾಡ್ತಿದ್ದೆ ನಮ್ಮ ಬಾಯ್ಸ್ಗೆಲ್ಲ ರಾಯಲ್ ಆಗಿದೆ ಇದು ಹಾಕೊಂಡು ನೋಡು ಸಂಜೆ ನಿನಗೆ ಮ್ಯಾಚ್ ಆದ್ರೆ ಎಲ್ರಿಗೂ ಮ್ಯಾಚ್ ಆದಂಗೆ ಹೋಗ್ತೀರಾ ಸ್ಪಿನ್ನಿಗೆ ಇವಾಗ ಅಲ್ಲ ಸೆಟ್ ಮಾಡ್ಕೊಳ್ಳೋ ಏನ್ ಮಾಡ್ತೀಯ ಅಲ್ಲಿ ಹೋಗಿ ಕಟ್ ಮಾಡ್ತೀನಿ ಬರ್ತೀನಿ ನೋಡಿ ಹೆಂಗ್ ಬರ್ತೀನಿ ಹಿಂಗೆ ಬರ್ತೀಯ ಗೈಸ್ ಈಗ ಲೆಕ್ಕದ ಪ್ರಕಾರ ನಾವು ನಮ್ಮ ಟೀಮ್ ಅವರು ಮತ್ತು ನಮ್ಮ ಫ್ರೆಂಡ್ಸ್ ನಮ್ಮ ಇನ್ನರ್ ಸರ್ಕಲ್ ಯಾರಿದ್ದಾರೆ ಅವರೆಲ್ಲರೂ ಯಾರು ಬರ್ತಿದ್ದಾರೆ ಅವ್ರಿಗೆಲ್ಲ ಇದೇ ಕಲರ್ ಶರ್ಟು ಈ ಕಲರ್ ಪಂಚೆ ತೊಗೊಳ್ಳೋಣ ಅಂತ ಅಂದ್ಕೊಂಡು ಮತ್ತು ಶಲ್ಲೇನೂ ಇದೆ ಇದಿಷ್ಟು ತೊಗೊಳ್ಳೋಣ 9 ಪೀಸ್ ಅನ್ಸುತ್ತೆ ಲೆಟ್ಸ್ಕೋ ಸೊ ನನ್ನ ಪಂಚೆ ಜೊತೆಗೆ ನಮ್ಮ ಬಾಯ್ಸ್ದು ಪಂಚೆನೂ ಸೆಲೆಕ್ಟ್ ಆಗಿ ಎಲ್ಲನೂ ಬಿಲ್ ಮಾಡ್ಸಕ್ಕೆ ಹೋಗ್ತಾ ಇದ್ದೀವಿ ಇದಾದಮೇಲೆ ನಾವು ಅಮ್ಮ ಅಕ್ಕದು ಸ್ಯಾರಿ ಎಲ್ಲ ತೊಗೋಬೇಕು ತುಂಬ ಕೆಲಸ ಇದೆ ಬನ್ನಿ ಅದು ಆಚೆ ತೊಗೋತೀವಿ ಬಿಡಿ ರಾಮರಾಜ್ ತುಂಬ ಜಾಸ್ತಿ ಮೇಡಮ್ ನೀವು ಪ್ರೈಸು ಕಮ್ಮಿ ಮಾಡಲ್ಲ ನೀವು ಇಲ್ಲ ಮೇಡಮ್ ಜಾಸ್ತಿ ಚಡ್ಡಿಗೆ ಯಾರಾದರೂ ಅಷ್ಟು ಕೊಟ್ಟರೆ ಹೆಂಗೆ ಮೇಡಮ್ ನಾವು ಇಡೀ ಟೀಮ್ ಇಡೀ ಟೀಮ್ಗೆ ನಾವು ಚಡ್ಡಿ ಕೊಡಿಸ್ಬೇಕಲ್ಲಿ ಅಪ್ಪೋಪ್ಪ ಏನ್ ಮೇಡಮ್ ಬಂದಿರೋದು ಕೆಲ್ವಿನ್ ಕ್ಲೇನ್ ಬಂದ್ಬಿಡುತ್ತೆ ಮೇಡಮ್ ಈಗ ಇನ್ನೂ ಕಮ್ಮಿ ತೆಗಿತಾವ್ರಿ ನೋಡೋಣ ಇನ್ನು ಕಮ್ಮಿ ಇದೆ ನೋಡಿ 100 ರೂಪಾಯಿನಾ ಬೇಡ 50 ರೂಪಾಯಿದವ್ರು ಇದ್ರೆ ತೋರಿಸಿ ಮೇಡಮ್ ಗೈಸ್ ಪಂಚೆ ಮಾತ್ರ ಬಿಲ್ ಮಾಡಿ ನಾವು ಚಡ್ಡಿ ಆಚೆ ತಗೋತೀವಿ ತುಂಬಾ ಜಾಸ್ತಿ ಆಗುತ್ತೆ ಸೊ ಇದು ನಂದು ಕಲರ್ ಅದೆಲ್ಲ ನಿಮ್ಗೆ ಆಮೇಲೆ ತೋರಿಸ್ತೀನಿ ಫೈನಲ್ ಯಾವುದು ಅಂತ ಅದು ಬಿಟ್ರೆ ನಮ್ಮ ಬಾಯ್ಸ್ಗೆ ಯಾವ ಕಲರ್ ತೊಗೊಂಡಿದ್ದೀವಿ ಅಂತ ನಿಮಗೆ ಫೈನಲ್ ಆಮೇಲೆ ತೋರಿಸ್ತೀನಿ ಮನೆಗೆ ಹೋಗಿ ಥಿಂಕಿಂಗ್ ಇನ್ವೆಸ್ಟ್ಮೆಂಟ್ನ ಹೆಂಗೆ ಎತ್ಬೋದು ಹಾನೆಸ್ಟ್ ವ್ಲಾಗರ್ ನಾನು ಹಲೋ ಸೀಮಾಸೋನು ಏನು ಹಿಂಗೆ ಕೊಟ್ಟ ಅಂದ್ರೆ ಹೂ ಅನ್ನು ಹ್ಞೂ ಅಂತ ನೋಡಿ ನಾವ್ ಹೇಳಿಲ್ವಾ ಅವಳು ಇದೆ ಅಂತ ಅದೇ ಅಂತ ಅವಳು ಅದೇ ಹೇಳಿ ಏನದೆ ನಾನು ಇವಾಗ ಹಂಗೆ ಹೊಡಿತೀನಿ ಕ್ಯಾನ್ಸಲ್ ಗೈಸ್ ಇಲ್ಲಿಂದ ನಾವು ಮನೆ ವಾಪಸ್ ಹೋಗೋದು ಶಾಪಿಂಗ್ ಎಲ್ಲ ಆಯ್ತು ಗೈಸ್ ಮನೆಗೆ ಹೋಗೋಣ ಯಾವ್ದು ಬೇಡ ನಡ್ರಿ ನನಗೂ ಇಲ್ಲ ನಿಮ್ಗೂ ಇಲ್ಲ ಇಲ್ಲ ನಮ್ದಾಯ್ತು ನಿಮ್ಗೆ ಮತ್ತೆ ನಮ್ಮ ಅಕ್ಕಗೆ ಏನು ಇಲ್ಲ ಗೈಸ್ ಪಾಪ ನಮ್ಮ ಅಮ್ಮಗೆ ಮತ್ತೆ ನಮ್ಮ ಅಕ್ಕಗೆ ಏನು ಇಲ್ಲ ನಮ್ಗೆ ಇಲ್ಲ ನಿಮ್ಗೆ ನಾವು ಬಾಯ್ಸ್ ಮಾತ್ರ ಮಿಂಚ್ತಾ ಇರ್ತೀವಿ ನೋಡಿ ಎಲ್ಲಿ ನಾವು ಲುಂಗಿ ತಗೊಂಡ್ಬಿಡ್ತೀವಿ ಒಂದು ಶರ್ಟ್ ಲುಂಗಿ ಅಷ್ಟೇ ನಾವು ಪಂಚೆ ನೋಡಿ ಬಜೆಟ್ ಅಲ್ಲಿ ಅದೇ ಆಗುತ್ತೆ ಅದೇ ತಗೊಂಡ್ಬಿಡಿ ಅಷ್ಟೇ ಬೆಸ್ಟ್ ಟ್ರೆಂಡ್ ಇವ್ರಿಗೆ ಸೀರೆ ಅದೊಂದು ಟ್ರೆಂಡ್ ಇಷ್ಟು ಜನಕ್ಕೆಲ್ಲ ಬಿಲ್ ಮಾಡಿ ನಮ್ಮ ಅಮ್ಮಂಗೆ ಒಂದು ಸ್ಯಾರಿ ಬಿಲ್ ಹಾ ಹಂಗಾದ್ರೆ ಚಾನ್ಸೇ ಇಲ್ಲ ರೇಷ್ಮೆ ಸೀರೆ ಬಬ್ಲು ರೇಷ್ಮೆ ಎಲ್ಲ ಸೀನೆ ಇಲ್ಲ ಗೈಸ್ ಅಷ್ಟೆಲ್ಲ ಬಜೆಟ್ ಇಲ್ಲ ಇಲ್ಲಿ ನೋಡು ನನಗೆ ನನ್ನ ನೋಡು ಮಾತಾಡು ಆಗ್ತೀನಿ ನೋಡು ಊಟ ಮಾಡೋಣ ಹಾ ತಿನ್ನೋರೆಲ್ಲ ಇರ್ತಾಳೆ ಊಟ ಮಾಡೋಣ ನಿನ್ ಕ್ಯಾನ್ಸಲ್ ಮಾಡು ಊಟ ಮಾಡೋಣ
ನೀನ್ ಊಟ ಮಾಡಲ್ಲ ನಿನ್ ಕ್ಯಾನ್ಸಲ್ ಮಾಡೋ ನಿನ್ ಬಟ್ಟೆ ದುಡ್ಡಲ್ಲಿ ಊಟ ಮಾಡೋಣ ಮಾಡಲ್ಲ ಊಟ ಮಾಡಲ್ಲ ನೈಟ್ ಡಿನ್ನರ್ ಮಾಡ್ಬಿಡ್ತಾನೆ ಇವಾಗ. ಊಟ ಮಾಡಲ್ಲ. ನಮ್ಮ ಅಕ್ಕ ಬಿಲ್ ಪೇ ಮಾಡಿಸ್ತಾ ಇದೀವಿ ಅಂದರೆ ನಂದೇ ನಮ್ಮ ಅಕ್ಕ ಮಾಡ್ತಿರೋದು. ನಮ್ಮ ಕ್ಯಾಶಿಯರ್ ಅವರು ನಮ್ಮ ಕ್ಯಾಶಿಯರ್ ಬಿಲ್ ಪೇ ಮಾಡ್ತಿದ್ದಾರೆ. ನಾವು ಆಚೆ ಬಂದಿದ್ದೀವಿ, ಅವ್ರು ಪೇ ಮಾಡ್ತಿದ್ದಾರೆ, ಎತ್ಕೊಂಡ್ಬರ್ತಾರೆ. ಸರಿ ಓಕೆ. ಫುಲ್ ಬಿಸಿ ಇದ್ದಾರೆ. ಊರಿಗೆ ನೋಡಿ ಇಲ್ಲೇನೋ ಏನೋ ಮಾಡ್ತಾ ಇದ್ದಾರೆ ಇವರು ಗಂಡ ಹೆಂಡತಿ ಏನೋ ಟಾಪ್ಸ್ ಅಂತ ಇವ್ರಿಗೆ. ಇದು ನಾವು ಏನಕ್ಕೆ ಶಾಪಿಂಗ್ ಮಾಡ್ತಾ ಇರೋದು? ನಿಮಗೆ ಟಾಪ್ಸ್ ತೊಗೊಳಕ್ಕೆ ಬಂದಿರೋದ ಇಲ್ಲಿ ನಾವು ಗೈಸ್. ಸೊ ನಮ್ಮ ಬಾಯ್ಸ್ದೆಲ್ಲ ಸಾರ್ಟ್ ಆಯ್ತು. ಈಗ ನಮ್ಮ ಅಮ್ಮ ಮತ್ತು ನಮ್ಮ ಅಕ್ಕಗೆ ತೊಗೊಳೋದಿದೆ. ಕತೆ ಏನು ಅಂದರೆ ಸಖತ್ ಬಿಸಿಲಿದೆ. ಅದಕ್ಕಿಂತ ಪ್ರಾಬ್ಲಮ್ ಏನು ಅಂದರೆ ನಮ್ಮ ಅಕ್ಕಗೆ ಹಸುವಾಗ್ತಿದ್ದಂತೆ. ಫಸ್ಟ್ ಲಂಚ್ ಮಾಡಿ ಆಮೇಲೆ ನೆಕ್ಸ್ಟ್ ಶಾಪಿಂಗ್ ಹೋಗೋಣ. ಬಾಕ್ಸ್ ಎಲ್ಲ ಇಲ್ಲೇ ಇಟ್ಟಿದ್ದೀವಿ, ಹೋಗ್ತಾ ಆಮೇಲೆ ಎತ್ಕೊಂಡು ಹೋಗೋಣ ಅಂತ. ಬಿಕಾಸ್ ಕ್ಯಾರಿ ಮಾಡೋದು ತುಂಬ ಕಷ್ಟ ಆಗುತ್ತೆ ಕೈಯಲ್ಲಿ, ಅದಕ್ಕೆ. ಹೌದಾ? ನೈಸ್. ನಮ್ಮ ಅಕ್ಕ ಕೋಪ ಯಾರೋ ಇದುವರೆಗೂ ನನಗ ತೊಗೋಬೇಕು ಸ್ಲಿಪ್ಪರ್ ತೊಗೋಬೇಕು. ಬನ್ನಿ, ನಮ್ಮ ಅಕ್ಕ ಕೋಪ ಯಾರು ನೋಡಿಲ್ಲ ಗೈಸ್. ಇವತ್ತು ತೋರಿಸ್ತೀನಿ ನಮ್ಮ ಅಕ್ಕ ಕೋಪ ಅಂದ್ರೆ ಏನು ಅಂತ. ಕ್ಯೂಟಿ ನಮ್ಮ ಅಕ್ಕ, ಕ್ಯೂಟಿ ರಾಣಿ ಥರನೇ ಕ್ಯೂಟ್. ಆರಾಮ ಗೈಸ್. ಊಟ ಆದಮೇಲೆ ನಮ್ಮ ಅಕ್ಕದು ನಮ್ಮ ಅಮ್ಮದು ಶಾಪಿಂಗ್ ಮುಗಿಸಿ ಬಂದು 1 ವರ್ಷ ಆಯ್ತೇನೋ. ಆಮೇಲೆ ಇನ್ಯಾರು ತೊಗೊಳೋದಿದೆ. ಆಮೇಲೆ ಫ್ರೂಟ್ಸು ಏನೋ ತೊಗೊಳೋದಿದೆ ಅಂತ, ಅದೆಲ್ಲ ತೊಗೋಬೇಕು. ಪ್ಲೇಟ್ಸು ಫ್ರೂಟ್ಸ್ ಎಲ್ಲ. ಓಹ್ ಗೈಸ್, ಒಂದು 9 ಪ್ಲೇಟ್ ತಗೋಬೇಕು. ಎಕ್ಸೈಟೆಡ್ ಗೈಸ್, ಎಕ್ಸೈಟೆಡ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಚೆನ್ನಾಗಿದ್ದೀರಾ? ತಗೊಳ್ಳಿ ಅಂತೆ. ನೀವೇ ಕೇಳಿಲ್ಲ ಟ್ರಾವೆಲಿಂಗಲ್ಲಿ. ಇಷ್ಟೊಂದು ಬೇಕಾ? ಅಷ್ಟು ಬೇಡ ಬ್ರೋ. ಎಷ್ಟು ಬೇಕು? ಒಂದು 2 ಸಾಕು. ಹೊಟ್ಟೆ ತುಂಬ ಊಟ ಮಾಡೋಣ ಅಂತ ವೆಜ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ನಾನು ವೆಜಿಟೇರಿಯನ್ ಆಗಬೇಕು ಅಂದ್ಕೊಂಡಿದ್ದೀನಿ ಇನ್ಮೇಲೆ. ಕ್ಯಾಮ್ರಾಮದಲ್ಲಿ ಮಾತ್ರ ವೆಜ್ ಅಂತ ಇವನಾ? ಇಲ್ಲ ಗೈಸ್, ಅದಕ್ಕೆ ಎಲ್ಲರೂ ವೆಜ್ ಹೋಟ್ಲು ಕರ್ಕೊಂಡ್ಬಂದಿದ್ದೀನಿ. ಬನ್ನಿ. ಈಗ ಹೊಟ್ಟೆ ತುಂಬ ಮ್ಯಾಂಗೋ ಸ್ಪೆಷಲ್, ಅಂದರೆ ಫುಲ್ಲು ಊಟ ಮ್ಯಾಂಗೋಲೇ ಮಾಡಿರೋದು. ಲಾಸ್ಟ್ ಟೈಮ್ ನಾವು ಲಾಸ್ಟ್ ವರ್ಷನೂ ಬಂದಿದ್ವಿ. ಜರ್ಮನಿಯಿಂದ ನನ್ನ ಫ್ರೆಂಡ್ ಲಿಸ್ ಬಂದಿದ್ರು, ಅವ್ರನ್ನ ಕರ್ಕೊಂಡ್ಬಂದಿದ್ವಿ. ಈ ಸರಿ ನಾವು ನಮ್ಮ ಫ್ಯಾಮಿಲಿ ಜೊತೆ ಬಂದಿದ್ದೀವಿ ಮ್ಯಾಂಗೋ ಫುಡ್ ತಿನ್ನೋಕ್ಕೆ. ಅಕ್ಕ ಏನೂ ತಿಂತಾ ಇಲ್ಲ ನೋಡಿ, ಪಾಪ ಡಯಟಲ್ಲಿದ್ದಾಳೆ ನೋಡಿ. ಕೈ ಎತ್ತು. ಏನೂ ತಿಂತಾ ಇಲ್ಲ ಪಾಪ. ಗೈಸ್, ಹೊಟ್ಟೆ ತುಂಬ ತಿಂದು ನಿದ್ದೆ ಬರ್ತಾ ಇದೆ. ಇವರೆಲ್ಲ ಕೊಟ್ಟಿರೋ 300 ರೂಪಾಯಿನ ವಸೂಲಿ ಮಾಡಲೇಬೇಕು ಅಂತ ಒಂದೂ ಐಟಮ್ ಬಿಡ್ತಿಲ್ಲ, ಹಂಗೆ ಇಳಿಸ್ತವ್ರೆ ನಮ್ಮ ಅಮ್ಮ ನೋಡಿ. ಅಂದ್ರೆ ಲಾಸ್ಟ್ ಹೊಸ ತಿನ್ಬೇಕು. ರಸಮನ್ನ ಇವನ ಬಗ್ಗೆ ಹೇಳಂಗೆ ಇಲ್ಲ. ಅವ್ನು ಆಗಲೇ 900 ರೂಪಾಯಿಗೆ ತಿಂದ್ಬಿಟ್ಟವನೆ. ಹಾಂ, 900 ರೂಪಾಯಿಗೆ ತಿಂದ್ಬಿಟ್ಟು ಕೊಟ್ಟು 300 ರೂಪಾಯಿ ಕೊಟ್ಟು 900 ರೂಪಾಯಿ ತಿಂದವನೆ. ಇವರಂತೂ ಅಕ್ಕ ಬೇಡ ಬಿಡಿ, ಹೇಳೋದೇ ಬೇಡ. ಹಾಂ, ನೆಕ್ಸ್ಟ್ ಟೈಮು ಇವ್ರು ಏನು ಮಾಡಬೇಕು ಅಂದರೆ ಮಕ್ಕ ನೋಡಿ ಬಿಲ್ ಇಡಬೇಕು ಸಂಜೆ. ನೋಡಿ ಹಳೆ ಇಂಡಿಯನ್ ಕಾಯಿನ್ಸ್ ನೋಡಿ ಗೈಸ್. 1 ಅನಾ ಬ್ರಿಟಿಷ್ ಕಾಲದ್ದು. ಇದು 150 ರೂಪಾಯಿಗೆ ಮಾರ್ತಿದ್ದಾರೆ ಅಣ್ಣ ಈಗ. ಇದೇನು ಅರಬಿಕ್ ಕಾಯಿನ್ ಎಲ್ಲ ಇದೆ. ಇದೇನಿದು? ದೇವ್ರ ಫೋಟೋ ನೋಡಿ. ದೇವ್ರ ಫೋಟೋ ಇತ್ತಾ? UK ಹಾಫ್ ಅನ್ನ. ಮತ್ತೆ ಇಲ್ಲಿ ನೋಡಿ, ಅದಾದ್ಮೇಲೆ ಬಂದಿದ್ದು 50 ಪೈಸಾ, 10 ಪೈಸೆ ಇದೆಲ್ಲ ನಾವು ನೋಡಿದ್ದೀವಿ. 10 ಪೈಸೆ ಎಲ್ಲ ನೋಡಿದ್ದೀನಿ ನಾನು. 50 ಪೈಸೆ ನಮ್ಮ ಟೈಮಲ್ಲಿ ಇತ್ತು ಅಲ್ಲ ಸೋನು? 50 ಪೈಸೆ ಕೊಡ್ತಿರಲ್ಲ ಡ್ಯಾಡಿ ಚಾಕ್ಲೇಟ್ಗೆ. ಗೈಸ್, ಸೊ ನಮ್ಮದು ಶಾಪಿಂಗ್ ಆಯಿತು, ಹೊಟ್ಟೆ ತುಂಬಿದಾಯಿತು. ಇನ್ನು ಸೀದಾ ಮನೆಗೆ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಪಾಪಿಗೂ ಕೊಡಬೇಡ ಗೈಸ್, ಈಗ ನಾವು ಸೀದಾ ಮನೆ ವಾಪಸ್ ಹೋಗ್ತಾ ಇದೀವಿ. ಲೆಟ್ಸ್ ಗೋ. ಓ ಗೈಸ್, ನಾನು ಇವತ್ತು ಕೊಡ್ಸಿದ್ರು ನಾಳೆ ಅವ್ರು ಅದನ್ನ ಹಾಕಲ್ಲ ಅಂತ. ಯಾಕಂದ್ರೆ ಅವ್ರು ಹೊಲ್ಸೋಕ್ಕೆ ಟೈಮ್ ಬೇಕಲ್ಲ. ಮತ್ತೆ ಇವತ್ತು ಯಾಕೆ ಕೊಡಿಸ್ಬೇಕು ನಾನು? ಗೈಸ್, ಈಗ ನಮ್ಮ ಅಮ್ಮಗೆ ನಮ್ಮ ಅಕ್ಕಗೆ ಸ್ಯಾರಿ ತೊಗೊಳಕ್ಕೆ ಹೋಗ್ತಾ ಇದೀವಿ. ಬನ್ನಿ. ಅಮ್ಮಗೆ ಈ ಕಲರ್ ಇಷ್ಟ ಆಗಿದೆ ಅಂತೆ. ನಂದು ಸ್ವಲ್ಪ ಪಂಚೆ ಆಲ್ಮೋಸ್ಟ್ ಇದೇ ಕಲರ್ ಇರೋದು. ನಮ್ಮ ನನಗೆ ಮ್ಯಾಚಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಓಕೆನಾ? ಈಗ ಅವ್ರು ನೋಡಿ, ಅವರೇ ಅಂಗಡಿಲಿ ಕೆಲಸ ಮಾಡೋ ಥರ ಒಂದೊಂದೇ ಆಯ್ಕೋತಾ ಇದ್ದಾರೆ. ಯಾರಿಗೆ ಅವ್ರದ್ದು ಆಯ್ತು ಒಂದು. ಹಾಂ, ಫಿಕ್ಸ್ ಅಂತೆ. ಇದು ಚೆನ್ನಾಗಿ ನಿನಗೆ ಸಖತ್ತಾಗಿರುತ್ತೆ ನೋಡಿ ಕಲರ್.
ಮತ್ತೆ ಯಾವ್ದು ಬೇಕು ನಿಮಗೆ? ನಮ್ಮ ಅಕ್ಕ ಎಲ್ಲ ಕೈ ಹಾಕಿದ್ರೆ ಎಕ್ಸ್ಪೆನ್ಸಿವ್ ಕೈ ಹಾಕೋದು ಗೈಸ್. ಡೌಟ್ ಏನು ಕೇಳಿದೆ ನೀನೀಗ? ಆಗೋದು ಎಷ್ಟು ಬೇಗ ಅಂತ. ಯಾಕೆ ಲೇಟ್ ಆಗಿ ಅಭ್ಯಾಸ ನಿನಗೆ? ನಾನು ರೂಮ್ ಎಲ್ಲ ಕೇಳಿದ್ದೆ ಕಣೋ ರೆಸ್ಟ್ ಮಾಡಕ್ಕೆ. ಅಪ್ಪ ಒಳ್ಳೆ ಸ್ಟ್ರಾಟಜಿ ಹೇಳೋರೆ. ಫಸ್ಟ್ ಸೀರೆ ತೆಗಿದ ತಕ್ಷಣ ಈ ಬೊಬ್ಳು ಬಟ್ಟೆ ಮ್ಯಾಚಿಂಗ್ ಇದು ಒಂದಷ್ಟು ನಮ್ಮ ಫೈನಲ್ ನಮ್ಮದೊಂದು ಫೈನಲ್ ಆಯ್ತು. ಅದೇ ಫೈನಲ್ ನಮ್ಮದು ಆಯ್ತು. ಇನ್ನೇನು ನೋಡ್ತಾ ಇದ್ದೀರಾ ಬಿಡಿ. ಸೋನು ಬಾ ಮೇಡಮ್. ಒಬ್ರಿಗೊಂದೇ ಇದು ಚೆನ್ನಾಗಿದೆ ನೋಡಿ ಸಾರಿ. ವಾವ್ ಇದು ಚೆನ್ನಾಗಿದೆ. ಇದು ಲೈಟ್ ತುಂಬಾನೇ ಏನಪ್ಪ ಕರೆಕ್ಟ್ ಆಗಿ ಸೆಲೆಕ್ಟ್ ಆಗಿದೆ. ಇನ್ನೊಂದು ನಾಲ್ಕು ತೋರಿಸ್ಬಿಟ್ಟು ಇವರೇ ಹಾಳು ಮಾಡೋದು. ನೋಡಿ ಮೇಡಮ್ ನೀವೇ ಅಂತೆ ಅವ್ರ ಪ್ಲಾನ್ ಹಾಳು ಮಾಡಿದ್ ನೀವೇ ಅಂತೆ. ಅವ್ರೊಂದು ಪ್ಲಾನ್ ಹಾಕಿದ್ರು, ಅವ್ರ ಪ್ಲಾನ್ನ ನೀವು ಹಾಳು ಮಾಡ್ಬಿಟ್ಟಿದ್ದೀರಾ. ಅವ್ರು ಇನ್ನೇನು ಮುಗೀತು ಮನೆಗೆ ಹೋಗ್ಬೋದು ಅಂದ್ಕೊಂಡಿದ್ರು, ನೀವು ಇನ್ನೊಂದು ತಂದ್ಬಿಟ್ರಿ. ಹಾಂ ಲಾಸ್ಟ್ ಸುಮ್ಮನೆ ಟೈಮ್ ಪಾಸು. ಎದಳು ನಿದ್ದೆ ಬರ್ತೈತಾ? ಎಲ್ಲಿದೆ ತಲೆ? ಒತ್ತು ಸ್ವಲ್ಪ ತಲೆ ಒತ್ತು. ಟೆನ್ಷನ್ ಆಗ್ಬಿಟ್ಟು ಒಂದು ಸ್ವಲ್ಪ ನೀರು ಕೊಡಿ. ಎಷ್ಟು ರಾಯಲ್ ಇದೆ ನೋಡಿ ಇದು ಗೈಸ್. ನಾನು ಅಮ್ಮಗೆ ನಮ್ಮ ಅಕ್ಕಗೆ ಸೆಲೆಕ್ಟ್ ಮಾಡ್ಲಾ? ಸಂಜೆನಂತ್ಯ ಸೋನು ನಿನಗೆ ನಾನು ಸೆಲೆಕ್ಟ್ ಮಾಡಿಕೊಡ್ಲಾ? ಬಾ ಇದು ತಗೋ ಬಾಯ್ಲಿ ನೋಡಿ ಹೆಂಗಿದೆ. ಬಾಯ್ಲಿ ನೋಡು. ಇದು ಚೆನ್ನಾಗಿಲ್ಲ. 20,000 ಇದು ಚೆನ್ನಾಗಿಲ್ಲ. ಇದು ಚೆನ್ನಾಗಿಲ್ಲ. ಏನೋ ಏನು ಗೈ ಸ್ಯಾರಿಗೆ ಇಷ್ಟಿಷ್ಟು ಸಾವಿರ ಹಾಕಿದ್ದಾರೆ. ನಾವು ಹುಡುಗರ ಬಟ್ಟೆನೇ ಎಷ್ಟು ಆರಾಮು ಅನ್ಸುತ್ತೆ. ಜಾರಾಗ ಹೋದ್ರೆ 12,000ಕ್ಕೆ ಒಂದು ಒಳ್ಳೆ ಜಾಕೆಟ್, ಒಳ್ಳೆ ಪ್ಯಾಂಟು, ಹೆಂಗೆ ಹೀರೋ ಥರ ಕಾಣಬೇಕು. ಇದಕ್ಕೆ 12,000, ಇದಕ್ಕೆ 20,000. ಗೈಸ್ ಹೋಗ್ತಾ ಹಿಂಗೆ ಹೋಗ್ತಾ ಇದ್ದೀನಿ ನಾನು. ಅಷ್ಟು ನಿದ್ದೆ ಬರ್ತದೆ ಊಟ ಮಾಡ್ಬಿಟ್ಟು. ಸ್ಟಡಿಯಾಗಿ ಕೂರಕ್ಕೆ ಆಗ್ತಾ ಇಲ್ಲ. ಜಿಪುಣ ಅಂತ ನೋಡೋ ಲೇ ಮಗ ಜಿಪುಣ ಅಂತೆ. ಇವರೇ ಹೇಳ್ತಾ ಇದ್ರು ಸೇವಿಂಗ್ ಸಮೀರ್ ಆಗು ಅಂತ. ಸೇವಿಂಗ್ ಸಮೀರ್ ಆಗ್ರೆ ಜುಪುಣ ಅಂತಾರೆ ಗೈಸ್. ಇಲ್ಲಿ ನೋಡಿ ಸ್ಯಾರಿ ಇವತ್ತು ಬೈ ಮಾಡ್ಬೇಕಂತೆ, ಆದ್ರೆ ಇದು ನಾಳೆ ಹಾಕಲ್ವಂತೆ. ಬೇಡ ಅಂತ ಅದು ಇಸ್ಕೊಂಡು ಕೈಯಿಂದ ಕೆಳಗೆ ಇಡ್ಬೇಡ. ನಿನ್ನ ಕೈಯಿಂದ ನಿನ್ನ ಕೈಯಿಂದ ಇಡು. ಎತ್ಕೋ ಕೊಡು ಅವಳಿಗೆ. ವಾಪಸ್ ಅವ್ನ ಕೈ ಕೊಟ್ಟು ಅವ್ನು ಇಡ್ಲಿ ಕೆಳಗೆ. ನಮ್ಮದಿನ್ನೂ ಫೈನಲ್ ಆಗಿಲ್ಲ. ನಮ್ಮ ಅಕ್ಕ ಒಂದು ಸ್ಯಾರಿ ರೆಡಿ ಇದೆ ನಾಳೆ ಹಾಕಕ್ಕೆ. ಎಲ್ಲ ರೆಡಿ ಇದೆ. ನಾಳೆ ಹಾಕೋದು ಒಳ್ಳೆ ಈವೆಂಟ್ ಆಯ್ತಾ, ಸ್ಪೆಷಲ್ ಈವೆಂಟು. ಎಲ್ಲ ಥರದ್ದು ಚೆನ್ನಾಗಿರಬೇಕು, ಮ್ಯಾಚಿಂಗ್ ಆಗಿ ಅದಕ್ಕೆ ಸೆಟ್ ಮಾಡ್ಕೊಂಡು ನೀಟಾಗಿ ಹಾಕೋಬೇಕು. ಇದು ಇವಾಗ ಅದಕ್ಕೆ ಬ್ಲೌಸ್ ಹುಡ್ಕೋದೇ ಒಂದು ಸಡನ್ ಆಗಿ ನೋಡಿ ಎದುರ್ಕೊಂಡ್ಬಿಟ್ಟು ನಾನು ಅಲ್ಲಿ ಅದು ತರಂಗ್ ಬ್ಲೌಸ್ ಸಿಗೋದು ಇಲ್ಲ, ಕಷ್ಟ. ಮಮ್ಮಿ ನೀವೇನ್ ಮಾಡ್ತೀರಾ ಈಗ ನಾಳೆಗೆ? ಅವ್ರೇನು ಹಾಕೋತಾರ, ಅವರಂತೂ ರೆಡಿ ಇದ್ದಾರೆ. ಈಗ ನಾನು ಏನು ಹಾಕೊಂಡ್ ಬರ್ಬೇಕು? ನಾನು ಹಾಕೊಂಡ್ ಬರ್ಬಾರ್ದಾ? ಬೇಡ ಬರ್ಬೇಡಿ ನಾಳೆ. ಫೈನಲ್ ಮಾಡಿ ಬೇಗ ಫೈನಲ್ ಯಾವುದು? ಗೈಸ್ ಫೈನಲ್ ಆಯ್ತು. ಬನ್ನಿ ಫೈನಲ್ ಆಯ್ತು. ನಮ್ಮ ಅಮ್ಮಗೆ ಇದು ಸಕ್ಕತ್ತಾಗಿದೆ ನೋಡಿ. ಸರಿ ಸಕ್ಕತ್ತಾಗಿದೆ. ಫೈನಲ್ ಆಯ್ತು. ನೋಡಿ ಎಲ್ಲರೂ ಹೇಳ್ತಾವ್ರ ಅದೇ ಫೈನಲ್. ಟೈಮ್ ಆಯ್ತು ಅಂತ ಕರ್ಕೊಂಡು ಹೋಗಕ್ಕೆ. ಫೈನಲ್ ಆಯ್ತು ಗೈಸ್. 2 ನಿಮಿಷ ನಮ್ಮ ಫೈನಲ್ ಮಾಡ್ಬಿಟ್ರು, ಒಪ್ಕೊಂಡೇ ಬಿಟ್ರು ನೋಡಿ. ಗೈಸ್ ಫೈನಲ್ ಆಗಿದೆ. ಈಗ ನಮ್ಮ ಅಮ್ಮಗೆ ಅದು ಇಷ್ಟ ಆಗಿದೆ. ನಮ್ಮ ಅಕ್ಕದು ಒಂದು ಫೈನಲ್ ಮಾಡಿದ್ದೀವಿ. ಅದು ಬಂದು ಇದು ಈಗ ಕೈಲಿರೋದೇನೋ ಇದು ವೇಲು. ಇದು ನಮ್ಮ ಅಕ್ಕದು ಫೈನಲ್ ಆಗಿರೋದು. ಬನ್ನಿ ಬಿಲ್ ಮಾಡಿಸ್ಬಿಟ್ಟು ಹೋಗೋಣ. ಎಷ್ಟಾಗುತ್ತೆ ನೋಡೋಣ. ಎಷ್ಟು ಮೇಡಮ್ ಇದು? ಸರಿ ಮೇಡಮ್, ಓಕೆ. ಗೈಸ್ ಇವಳಿಗೆ ಹೆಂಗೋ ಕನ್ವಿನ್ಸ್ ಮಾಡಿದೆ. ಕಲರ್ ನೋಡ್ತಾಳಂತೆ ಮತ್ತೆ. ಅದು ಹೊಟ್ಟೆ ತುಂಬಿಡಿದ್ದಾರೆ ಗೈಸ್, ಅದಕ್ಕೆ ನಿದ್ದೆ. ಗೈಸ್ ಇದೊಂದು ಸ್ಪೆಷಲ್ ಸ್ಯಾರಿ ತೊಗೊಂಡು ಹೋಗ್ತಾ ಇದ್ದು. ನಾನು ಸೆಲೆಕ್ಟ್ ಮಾಡಿದ್ದು. ಇದು ಅವಳು ಸೆಲೆಕ್ಟ್ ಮಾಡಿದ್ದು, ಇದು ನಾನು ಸೆಲೆಕ್ಟ್ ಮಾಡಿದ್ದು. ಅವಳು ಇದು ಅವಳು ಸೆಲೆಕ್ಟ್ ಮಾಡಿದ್ದು, ಇದು ಅವಳೇ ಕೊಡೋದು. ಹೌದಾ? ಇದು ನಮ್ಗಲ್ಲ, ಇದು ಇನ್ನೊಬ್ಬ ಅದು ಕಟ್ ಬೀಪ್ ಆಯಿತು. ನಮ್ಮ ಅಕ್ಕ ಸ್ಯಾರಿ ಆಯಿತು, ಮತ್ತು ಸ್ಪೆಷಲ್ ಸ್ಯಾರಿ ಆಯಿತು. ಸಂಜು ಅವ್ರ ಅಮ್ಮ ಸ್ಯಾರಿನ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಬನ್ನಿ. ಸಂಜಯ್ ಪ್ರಕಾರ
ಸಂಜೆಗೆ ಈ ಸ್ಯಾರಿ ಇಷ್ಟ ಆಯಿತು, ಬಟ್ ನಾಳೆನೇ ಅವ್ರು ಹಾಕ್ಕೊಳಕ್ಕಾಗಲ್ಲ ಹೆಂಗೂ. ಬಟ್ ನಾಳೆ ಹಾಕೋಕ್ಕಾಗಲ್ಲ ಅಂತೇಳಿ ಈ ಸ್ಯಾರಿ ಸಂಜೆಗೆ ಇಷ್ಟ ಆಗಿದೆ. ಇವಾಗ ಅವ್ರ ಅಮ್ಮಗೆ ನಾವು ಗಿಫ್ಟ್ ಮಾಡೋಣ ಅಂತಿದ್ದೀವಿ. ಬಟ್ ಇದಾ ಯಾರಿಗೂ ಕೇಳೋದು ಬೇಡ, ಸಂಜೆಗೆ ಫೈನಲ್ ಕೇಳ್ಬೇಡ. ಸಂಜೆ ಇದಾದ ಮುಂದೆ ಹೋಗ್ಬಿಡಿ. ಮೇಡಮ್ ಇದು ಕೊಟ್ಬಿಡಿ. ನಾವು ಅಮ್ಮದೊಂದು ಫೈನಲ್ ಮಾಡಿ ಬಂದಿದ್ವಿ, ಮತ್ತೆ ಈಗೇನೋ ಕಿರಿಕ್ ಮಾಡೋರಲ್ಲಿ. ಬನ್ನಿ ನೋಡೋಣ ಏನಾಯ್ತು ಮಾಮ್. ಇದ್ರಲ್ಲೇ ಅಲ್ಲ, ಇದ್ರಲ್ಲೇ ಕಲರ್ಸ್ ಇನ್ನೂ ಬೇರೆ ಬೇರೆ ಅಲ್ಲಿದೆ ನೋಡಿ, ಎತ್ಕೊಳ್ಳಿ. ಕಲರ್ಸು ಆಗುತ್ತಾ? ಸಣ್ಣ ಕಾಣ್ಬೇಕು ಅವರು. ಸಣ್ಣ ಕಾಣಕ್ಕೆ ವರ್ಕೌಟ್ ಮಾಡ್ಬೇಕಲ್ವಾ ಮೇಡಮ್? ನಗ್ತವ್ರೆ, ನಗು ಕಂಟ್ರೋಲ್ ಮಾಡ್ತವ್ರೆ ಮೇಡಮ್. ಗೈಸ್, ಸೊ ಸ್ಯಾರಿ ಪ್ಯಾಕ್ ಆಯಿತು. ಈಗ ನಮ್ಮ ಅಕ್ಕ ಬಿಲ್ ಪೇ ಮಾಡ್ತಾಳೆ. ಅಲ್ಲಿ ನೋಡಿ ಗೈಸ್, ಗೋಲ್ಡ್ ಅಂತ, ಅದು ಪ್ಯೂರ್ ಗೋಲ್ಡ್ ಗೈಸ್ ಇದೆಯಲ್ಲ. ಗೈಸ್ ಬಿಲ್ ಕೊಟ್ಟರೆ ಮೇಡಮ್ ಸ್ಟ್ಯಾಂಪ್ ಹಾಕಿ ಇಲ್ಲಿ ಈ ಐಟಮ್ ಕೊಡ್ತಾರೆ. ಥ್ಯಾಂಕ್ ಯು ಮೇಡಮ್. ಓ ಪೂಜೆ ಮಾಡಿಸ್ಬೇಕಲ್ಲ, ಬನ್ನಿ. ನಮ್ಯ ರಿಹಾನ ನಮ್ಯ ಸೋನು ನಮ್ಯ ಅಷ್ಟೇ. ಹಾಂ, ಸಹ ಕುಟುಂಬರ್ಗಸ ಸಮಸ್ತರೇವರಿ ಅಭಯಾಯು ಫಲಪ್ರಾಪ್ತಿರಸ್ತು. ಸಪ್ರಕಾಶ ಮಹಾದೇವ ಸರ್ವಂತಸ್ರಾಪಃ ಸವಂ ತರಂಜವತಿ ಸೀಮಾನ್ ಭವತಿ. ಸರ್ ಇವರು ಸ್ಯಾರಿ ಕದ್ದಿದ್ದಾರೆ, ಸ್ವಲ್ಪ ನೋಡ್ಕೊಳ್ಳಿ. ಸಾರಿಗೆ ಕೊಡಗಸಿಂದ ಇಟ್ಟಿದ್ದೀವಿ, ಒಯ್ಲಕ್ಕೆ ಬಂದಿದ್ರು. ಅಲ್ಲ ಕದ್ದಿದ್ದಾರಲ್ಲ, ಈಸ್ಕೊಂಡಿಲ್ವಲ್ಲ ಇವರು. ಹೌದಾ? ಸಿಕೋತಿ ನೋಡಿ, ಇಲ್ಲೇ ಕಡಲೆಕಾಯಿ ಕುತ್ಕೊಂಡು ತಿಂತಾ ಇದೆ. ಆಂಟಿ ಏನು ಹೇಳ್ತಲ್ಲ, ನೋಡ್ಕೊಂಡು ಸುಮ್ಮನೆ ಇದೆ ಪಾಪ. ತಿಂದರೆ ಎಷ್ಟು 1 kg ತಿನ್ಬಿಡುತ್ತಾ ಅದು ಅಲ್ವಾ ಶಾ? ತಿಂದು ಒಂದು 10 ಪೀಸ್ ತಿನ್ಬೋದು ಅಷ್ಟೇ. ಸ್ಟೋರ್ ಮಾಡ್ಕೊಂಡು ಬಾಯಲ್ಲಿ ಹೋಗುತ್ತೆ ನೋಡಿ, ಎಷ್ಟು ಕ್ಯೂಟಾಗಿ ಎತ್ಕೊಂಡು ಬಾಯಲ್ಲಿ ಸ್ಟೋರ್ ಮಾಡ್ಕೊಂಡು ಹೋಗ್ತಾ ಇದೆ ಅದು. ಥ್ಯಾಂಕ್ ಯು ಗೈಸ್. ಇಲ್ಲಿ ಎಲ್ಲ ಅವ್ರ ಬ್ಲೌಸ್ ಎಲ್ಲ ಹೊಲ್ಸ್ಕೊತವ್ರೆ ಲೇಡೀಸು. ಸಂಜುದು ಒಂಚೂರು ಕನ್ಫ್ಯೂಷನ್ ನಡೀತಿದೆ, ಏನು ಮಾಡೋದು ಅಂತ. ಅವ್ರ ಅಮ್ಮ ಇಲ್ವಲ್ಲ ಇಲ್ಲಿ. ಇಲ್ಲೇ ಪಕ್ಕದಲ್ಲೇ ಒಂದು ಪ್ಲೇಟ್ ಅಂಗಡಿ ಇದೆ, ಪ್ಲೇಟು ನಮ್ಮ ಅಮ್ಮ ಇಲ್ಲೇ ತೊಗೊಳ್ತಾ ಇದ್ದಾರೆ. ಎಷ್ಟು ಸರ್ ಇದು? ಗೈಸ್ ಪ್ಲೇಟ್ಸ್ ಎಲ್ಲ ತೊಗೊಂಡಿದ್ದಾಯಿತು. ಈಗ ಬ್ಯಾಂಗಲ್ಸ್. ಗೈಸ್ ನಮ್ಮ ಅಕ್ಕ ನಮ್ಮ ಅಮ್ಮ ಬ್ಯಾಂಗಲ್ ಶಾಪಿಂಗ್ ಮಾಡ್ತವ್ರೆ, ನಮ್ಮ ಅಪ್ಪ ಅವ್ರ ಜೊತೆ ಕಾವಲು ಕಾಯ್ತವ್ರೆ. ನಾವು ಈ ಬ್ಯಾಗ್ಗಳನ್ನೆಲ್ಲ ತೊಗೊಂಡು ಕಾರಲ್ಲಿ ಇಡಕ್ಕೆ ಹೋಗ್ತಾ ಇದ್ದೀವಿ. ಗೈಸ್ ಲಗೇಜ್ ಎಷ್ಟಿದೆ ಅಂದರೆ ಲಾಕೇ ಆಗ್ತಾಯಿಲ್ಲ ಡಿಕ್ಕಿ ನಮ್ಮದು ನೋಡಿ. ಸರ್ ದಬಾರ ಬಿಟ್ಬಿಟ್ರೆ ಕಷ್ಟ. ಬನ್ನಲ್ಲಿ ಗೈಸ್, ಈಗ ಫ್ರೂಟ್ಸು ಇಲ್ಲೇ ಇದೆ, ತೊಗೊಂಬಿಡೋಣ ಬನ್ನಿ. ಫ್ರೂಟ್ಸ್ ಇವತ್ತು ಬೇಡ, ನಾಳೆ ತೊಗೋಬೇಕಂತೆ. ವಾ ಸುಸ್ತಾಗೋಯ್ತು, ಸಾಕಾಗೋಯ್ತು. ಬರ್ರಿ ವಾಪಸ್ ಕೊಡಿ. ಶಾ ಬರ್ತಾರ್ತಾನೆ ಆಂಟಿ. ಆಮೇಲೆ ನಾಳೆ ಏನಾದ್ರು ಗುಡ್ ನ್ಯೂಸ್ ಕೊಟ್ಬಿಟ್ಯಾ ಬೆಳಗ್ಗೆ ಬಂದು ಗಿಫ್ಟ್ ಎಲ್ಲ ವಾಪಸ್ ಇಸ್ಕೊಂಡ್ಬಿಡ್ತೀನಿ ಅಂತೇಳಿ ಆಂಟಿಗೆ. ಗೈಸ್ ಇವ್ರ ಅಮ್ಮ ಬರೋದಿಲ್ಲ ಗೈಸ್ ಯಾವ ಇವೆಂಟ್ಗೂ. ಈ ಸರಿ ಬರಲೇಬೇಕು ಅಂತ ಹೇಳಿದ್ದೀನಿ. ನೀನೇನಾದ್ರು 9 ಗಂಟೆಗೆ ಬಂದಿಲ್ಲ ಸಂಜಯ್. ನನಗಿಂತ ಕೆಟ್ಟವ್ರು ಯಾರಿಲ್ಲ ಸಂಜಯ್. 12 ಗಂಟೆಗೆ ಈಗಲೂ ನಿಮ್ಮಷ್ಟು ಕೆಟ್ಟವ್ರು ಯಾರಿಲ್ಲ ನೋಡಕ್ಕೆ. ನನಗಿಂತ ಕೆಟ್ಟವ್ರು ಯಾರಿಲ್ಲ ಸಂಜಯ್. ಇಲ್ಲೇ ಎಲ್ಲ ಮುಗ್ದೋಯ್ತು. ಸ್ಯಾರಿ ಪಕ್ಕದಲ್ಲಿ ಅದು ಇದು ಎಲ್ಲ ಇಲ್ಲೇ ಮುಗ್ದೋಯ್ತು. ನನಗೆ ಖುಷಿ ಆಗ್ತಿದೆ, ಬಟ್ ಕಾಲು ನೋವ್ತಿದೆ. ಹಾಂ, ಪ್ಲೇಟ್ ಎಲ್ಲ ಆಯಿತು. ನಮ್ಮ ಅಮ್ಮ ಬಂದು ಸರಿ ಇಲ್ಲ ಗೈಸ್, ಸರಿ ಬರ್ಗೇನ್ ಮಾಡ್ತಾರೆ. ನಮ್ಮ ಅಕ್ಕ ಇನ್ನೂ ಡೇಂಜರ್. 4000 ಹೇಳ್ತಿದ್ದಾರೆ ನೋಡ್ಕೊಂಡು. ಹಾಂ ನೋಡು, 4000 ಬೇಡ ಬಿಡಿ, ಅಷ್ಟೊಂದೆಲ್ಲ. ಫಸ್ಟ್ ಡೈಲಾಗು ಸ್ಟ್ರಾಟಜಿ ಅದು. ಬೇಡ ಬಿಡಿ ಅಂದರೆ ಹ್ಞೂ ಬೇಡ ಮೇಡಮ್ ತಗೊಳ್ಳಿ ಅಂತಾರೆ ಅಂತ. ಬೇಡ ಬಿಡಿ ಅಂದರೆ ಅವ್ರು ಹೋಗಿ ಮೇಡಮ್ ಅಂದ್ಬಿಟ್ರೆ ಏನು ಮಾಡ್ತೀಯಾ? ಇವಂದೇ ದುಡ್ಡು 4000. ಇಲ್ಲ ನೋಡಿ, ಈ ವ್ಲಾಗ್ ನಮ್ಮ ಹುಡುಗಿ ನೋಡ್ತಿದ್ರೆ ಎಲ್ಲದಕ್ಕಿಂತ ಎಕ್ಸ್ಪೆನ್ಸಿವ್ ಅವ್ರಿಗೆ ತಗೋತಿರೋದು, ನಾವೆಲ್ಲ ನೋಡಿ ಪ್ಲೇನ್ ತಗೋತಾ ಇದೀವಿ. ನಿಮಗೆ ಎಕ್ಸ್ಪೆನ್ಸಿವ್ ತಗೋತಾ ಇರೋದು. ನೆನ್ಪಿಟ್ಕೋತೀರಾ ಅನ್ಕೋತೀನಿ ಇದನ್ನ. ನೀವು ನನಗೆ ಗಿಫ್ಟ್ ತಗೋಬೇಕಾದ್ರೂ ಇದನ್ನ ಕನ್ಸಿಡರ್ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಬ್ರೋ ಅವರು ನಂಗೆ ಬೇಡ ಬಿಡಿ ಅಂತ ಹೇಳ್ತಾರೆ, ನೀವು ಎದುರ್ಕೋಬೇಡಿ, ಪಕ್ಕ ತಗೋತಾರೆ ಅವರು. ಇಷ್ಟೊತ್ತು ಟೈಮ್ ವೇಸ್ಟ್ ಮಾಡಿದ್ದಾರೆ. ಬೇಡ ಬಿಡಿ ಅಂತೇಳಿ ನೀವು ವಾಪಸ್ ಕರಿತೀರಾ ಅಂತೆಲ್ಲ ಅದು ಡೌದು. ಇದೆಲ್ಲ ಹಳೆ ಮಾರ್ಕೆಟಿಂಗ್ ಸ್ಕಿಲ್ಸು. ಹಿಂಗೆ ನಮ್ಮ ಅಕ್ಕ ಸ್ಟಾರ್ಟ್ ಮಾಡಿದ್ದಾಳೆ ಬಾರ್ಗೇನಿಂಗು. ಅದಕ್ಕೆ ನಾನು ಫೈನಲ್ ಪ್ರೈಸ್ ಹೇಳ್ಬಿಡಿ ಎಂದೆ. ನಿಮ್ಮ ಟೈಮ್ ಉಳಿಯುತ್ತಾ? 3500 ಪೇ ಮಾಡು ಬೇಗ. 3500 ಅದು ಜಾಸ್ತಿನಾ? ಓ ಅದು ಜಾಸ್ತಿ ಅಂತ ಗೈಸ್. ಕಮ್ಮಿದ್ ಬೇಕಿರ ಇಲ್ಲಿ ಇದೆಯಂತೆ. ಅದು ಏನು ಬಂದ್ಬಿಡ್ತಾರೋ ಬಾರ್ಗೇನ್ ಮಾಡೋಕ್ಕೆ ಜನ. ತಗೊಳಕ್ಕಾಗಿಲ್ಲ ಅಂದ್ರೆ ಬರಬಾರ್ದು. ಇಲ್ಲ ಓಕೆ ಮಾತಾಡ ಇಡೀ ಪೇ ಮಾಡ್ಬಿಡ್ತೀನಿ. ಬಾರ್ಗೇನ್ ಮಾಡಿ. ಮಾಲ್ಗೆ ಹೋದ್ರೆ ಬಾರ್ಗೇನ್ ಮಾಡ್ತೀರಾ ಹಿಂಗೆ? ನಾಚಿಕೆ ಆಗಲ್ಲ? ಇಲ್ಲಿ ಬಂದು ಬಾರ್ಗೇನ್ ಮಾಡ್ತೀಯಲ್ಲ, ಮಾಡು 4000 ರೂಪಾಯಿ. ಬ್ರೋ ಸ್ವಲ್ಪ ಡಿಸ್ಕೌಂಟ್, ಫೈನಲ್ ಡಿಸ್ಕೌಂಟ್ ಹೇಳಿ. ಫೈನಲ್ ಡಿಸ್ಕೌಂಟ್ ಬ್ರೋ 3 ಸಾರಿ ಮಾಡು. ಅದೇ 3500 ಮಾಡ್ಬಿಡು ಗೈಸ್. ನಮ್ಮ ಮತ್ತೆ ಅಕ್ಕ ಆಟೋಲ್ ಬರಲಿ ಅಂತ ಹೇಳ್ತಾ ಇದ್ದೀನಿ. ಮಾಮ್ ಯು ಬೋತ್ ಕಮ್ಮಿ ನಾಟ್ ವಿಲ್ ಗೋ. ಹಾಂ ಆಯಿತು, ನಿನ್ಗೇನು ಬೇಕು ತಗೋ, ನಾವು ಹೋಗ್ತೀವಿ. ಸುಸ್ತಾಗ್ತಿದೆ. ಮನೆಗೆ ಹೋಗಿ ಸ್ವಲ್ಪ ರೀಚಾರ್ಜ್ ಆದ್ಮೇಲೆ ಮತ್ತೆ ಮಾಲ್ಗೆ ಹೋಗೋಣ ಅಂತ ನಾನು ಶಾಪಿಂಗ್ಗೆ. ನನ್ನ ಶೂಸ್ ಎಲ್ಲ ತೊಗೋಬೇಕಿನ್ನು.
ನಮ್ಮಪ್ಪ ಇಲ್ಲಿಂದ ಅಲ್ಲಾಡ್ತಾನೇ ಇಲ್ಲ. ಅಲ್ಲ ನೀವ್ ಯಾಕೆ ಇಲ್ಲಿ ನಿಂತಿದ್ದೀರಾ? ಇಲ್ಲಿ ಯಾಕೆ ನಿಂತಿದ್ದೀರಾ? ಬಟರ್ಫ್ಲೈ ವೇರ್ ಆರ್ ಯು ಗೋಯಿಂಗ್? ಚಪ್ಪಲಿ ಬೇರೆ ತಗೋತಾ ಇದೀವಿ. ಬರೀ ಹುಡುಗರು ಪಂಚೆ ಗಿಂಚೆ ತಗೊಂಡಿದ್ದು ಅಷ್ಟೇ. ಇವ್ರದ್ದು ಅವು ನಡೀತಾನೆ ಇದೆ. ಕಿವಿದು, ಕೈದು, ಕಾಲ್ದು, ಕತ್ತದು ಎಲ್ಲ ಬೇಕು. ಅಲ್ಲ ಶಾ, ನಕ್ಕೋ ಅಂತ ಹೇಳ್ತಾರೆ, ನಕ್ಕೋಲ್ಯೋ ಅಂತಾರೆ, ವಾಪಸ್ ಬರ್ತಾರೆ. ಅದಿರ್ಸಕ್ಕೆ ಹೇಳಿದ್ದು ಪ್ಲಾನ್ ಅದು. ಥ್ಯಾಂಕ್ ಯು, ಬಾಯ್. ನಡೆದು ಕಾಲೆಲ್ಲ ನೋವು. ನಾನು ಬೇರೆ ಬೂಟ್ಸ್ ಹಾಕ್ಬಿಟ್ಟಿದ್ದೀನಿ, ಯಾಕೆ ಕೇಳ್ತೀರಾ? ಎಲ್ಲ ಕಾಲೆಲ್ಲ ಕಡ್ದುಬಿಟ್ಟಿದೆ. ಮನೆಗೆ ಹೋಗಿ ತೋರಿಸ್ತೀನಿ ನಿಮಗೆ. ಇಲ್ಲಿಂದ ಮನೆಗೆ ಹೋಗೋದೀಗ. ಲೆಟ್ಸ್ ಗೋ. ಸಾಕಾಗೋಯ್ತಪ್ಪ. ಓಹ್ ಗೈಸ್, ಸೊ ಮನೆಗೆ ವಾಪಸ್ ಬಂದ್ವಿ. ಸಾಕಾಗೋಯ್ತು, ಸುಸ್ತಾಗೋಯ್ತು. ಈಗ ನಾನು ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದ್ದೀನಲ್ಲ, ಇನ್ನೊಂದಷ್ಟು ಐಟಮ್ಗಳೆಲ್ಲ ತೊಗೊಳೋದಿದೆ. ಅದೆಲ್ಲ ನಾಳೆ ವ್ಲಾಗಲ್ಲಿ ನೀವು ನೋಡಿ. ಸೊ ನಾವೆಲ್ಲ ಹೋಗ್ತಿರೋದು, ಏನು ಕತೆ ಅಂತ ನೀವೆಲ್ಲ ಗೆಸ್ ಮಾಡಿಬಿಟ್ಟಿರ್ತೀರ. ಬಟ್ ಒಂದಷ್ಟು ರಾಂಗ್ ಗೆಸ್ಗಳಿರ್ಬೋದು. ಅದು ನಾವು ನಾಳಿದ್ದು ವ್ಲಾಗಲ್ಲಿ ಗೊತ್ತಾಗುತ್ತೆ. ಬಟ್ ಬಿಗ್ ಸರ್ಪ್ರೈಸ್ ನಮ್ಮ ಸ್ಯಾಮ್ ಸಮೀರ್ ಅವ್ರದ್ದು. ಸೊ ಟುಡೇ ವಿ ಸ್ಪೆಂಟ್ ಏನು ಫೀಲ್ ಆಗ್ತಿದೆ ನನಗೆ. ನನಗೆ ಈ ಸರ್ಪ್ರೈಸ್ ಇದೆಯಲ್ಲ, ಏನು ಇದು ನೀವು ಈ ವ್ಲಾಗಲ್ಲ, ಮುಂದೆ ಇನ್ನೊಂದು ವ್ಲಾಗ್ ಬರುತ್ತೆ, ಅವಾಗ ಕೇಳಿ. ಅದು ಜನರ ಮುಂದೆನೇ ಹೇಳ್ತೀನಿ ವ್ಲಾಗಲ್ಲಿ. ನಾಳೆ ವ್ಲಾಗಲ್ಲಿ ಕೇಳಿ ಗೈಸ್. ಸೊ ಫುಲ್ ಶಾಪಿಂಗ್ ಎಲ್ಲ ಮುಗಿಸಿ ನಾನು ಆ್ಯಕ್ಚುಲಾಗಿ ಇದು ತುಂಬ ಮುಂಚೆನೇ ಮಾಡಬೇಕಿತ್ತು. ಬಟ್ ತುಂಬ ಬೇರೆ ಬೇರೆ ಕೆಲಸ ಇರೋದ್ರಿಂದ ಎಲ್ಲ ಒಂದೇ ದಿನದಲ್ಲಿ ಮಾಡೋದು ತುಂಬ ಸ್ಟ್ರೆಸ್ಫುಲ್ ಆಯಿತು. ಅಂದರೆ ಎಲ್ಲ ನನ್ನ ಬಟ್ಟೆ, ಎಲ್ಲರ ಬಟ್ಟೆ. ಸೊ ನಮ್ಮ ಟೀಮ್ ಅವ್ರಿಗೆ ನಾವು ವೈಟ್ ಔಟ್ಫಿಟ್, ವೈಟ್ ಪಂಚೆ, ವೈಟ್ ಶರ್ಟ್ ಅಂತ ಡಿಸೈಡ್ ಮಾಡಿದ್ವಿ. ಬಟ್ ಒಬ್ಬೊಬ್ಬರ ಹತ್ರ ವೈಟ್ ಶರ್ಟ್ ಇದೆ, ಕ್ರೀಮ್ ಪಂಚೆ ಇದೆ, ಕ್ರೀಮ್ ಶರ್ಟ್ ಇದೆ, ವೈಟ್ ಪಂಚೆ ಇದೆ. ಆ ಥರ ಏನೋ ಪ್ರಾಬ್ಲಮ್ಸ್ ಇತ್ತು. ಸೊ ಆ್ಯಸ್ ಇಟ್ಸ್ ಎ ಸ್ಪೆಷಲ್ ಡೇ, ನಾನು ಮಾತ್ರ ಸಕ್ಕತ್ತಾಗಿ ರೆಡಿ ಆಗಬಾರ್ದು. ನನ್ನ ಫ್ಯಾಮ್ಲಿ, ನನ್ನ ಟೀಮು, ನಾನು ಮತ್ತು ನನ್ನ ಫ್ಯಾಮ್ಲಿ ಮಾತ್ರ ರೆಡಿ ಆಗೋದು ಚೆನ್ನಾಗಿರಲ್ಲ. ನನ್ನ ಟೀಮ್, ನನ್ನ ಜೊತೆ ಇರೋರು ಎಲ್ಲರೂ ರೆಡಿ ಆಗಬೇಕು, ಸಕ್ಕತ್ತಾಗಿ ಕಾಣಬೇಕು. ಅವ್ರಿಗೂ ಸ್ಪೆಷಲ್ ಫೀಲ್ ಆಗಬೇಕು. ಬಿಕಾಸ್ ಇಟ್ಸ್ ಅ ಸ್ಪೆಷಲ್ ಡೇ. ನನಗೆ ಅವ್ರಿಗೂ ಖುಷಿ ಆಗಬೇಕದು ಅಂಥೇಳಿ ಅವ್ರಿಗೂ ಪಂಚೆ ಗಿಂಚೆಲ್ಲ ತೊಗೊಂಡು ಎಲ್ಲ ಸೆಟ್ ಮಾಡಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಇವತ್ತು ಒಂದು ಆಂಟಿ ನನಗೆ ಹಿಂಗೆ, ನಾನು ಫುಲ್ಲು ಕ್ರೇಜಿಯಾಗಿ ಬಟ್ಟೆ ಹಾಕೊಂಡು ಹೋಗಿದ್ದೆ. ನನಗನ್ನಿಸ್ತು ಕ್ರೇಜಿಯಾಗಿ ಬಟ್ಟೆ ಹಾಕೊಂಡು ಹೋಗಿದ್ದೆ ಅಂತ. ಮೇಲಿಂದ ಕೆಳಗೆ ನೋಡಿಬಿಟ್ಟು ನನ್ನ ಸಬ್ಸ್ಕ್ರೈಬರ್ ಅನ್ಸುತ್ತೆ ಅವರು, ಫಸ್ಟು ನೀವು ಮನೆ ತೊಗೊಳ್ಳಿ ಅಂದ್ಬಿಟ್ರು. ಅದು ಏನಕ್ಕೆ ಕೇಳಿದ್ರು ಗೊತ್ತು, ಡೈರೆಕ್ಟಾಗಿ ಹಾಯ್ ಹಲೋ ಏನು, ಫಸ್ಟು ನೀವು ಮನೆ ತೊಗೊಳ್ಳಿ ಬಾಯ್ ಅಂದ್ಬಿಟ್ಟು ಹೋಗ್ಬಿಟ್ರು. ಹಿಟ್ಟಾಯ್ತು ನನಗೆ. ಏನು ಕೇಳಿದ್ರು, ಏನಕ್ಕೆ ಹಂಗೆ ಹೇಳಿದ್ರು ಏನೂ ಗೊತ್ತಾಗೇ ಇಲ್ಲ. ಬಟ್ ಆಂಟಿ ಗೊತ್ತಿಲ್ಲ ಅನ್ಸುತ್ತೆ. ಆದಷ್ಟು ಬೇಗ ಅದೂ ಬರುತ್ತೆ. ಸೊ ಅವರು ಕೇರಿಂದ ಹೇಳಿರ್ಬೋದು, ಕನ್ಸರ್ನಿಂದ ಹೇಳಿರ್ಬೋದು. ಸೊ ನಾಳೆ ಬೆಳಗ್ಗೆ ಬೇಗ ಎದ್ದು ಏನೇನೋ ಮಾರ್ಕೆಟಿಂದ ತರೋದಿದೆ, ಅದನ್ನು ವ್ಲಾಗ್ ಮಾಡಬೇಕು. ನಾನು ಅದಕ್ಕೆ ಬೇಗ ಮಲ್ಕೋಬೇಕು ಊಟ ಮಾಡಿ. ಸೊ ಇವತ್ತಿನ ವಿಡಿಯೋ ಮಜಾ ಮಾಡಿದ್ದೀರಾ ಅನ್ಕೋತೀನಿ. ಗೆಸ್ ಮಾಡ್ತಾಯಿರಿ, ಕೀಪ್ ಗೆಸ್ಸಿಂಗ್ ಗೈಸ್. ಐ ಲವ್ ಬಟ್ ಯು ಗೆಸ್. ಸೊ ಗೆಸ್ ಮಾಡ್ತಾಯಿರಿ. ಈ ವಿಡಿಯೋ ನಿಮಗೆ ಏನು ಮಾಡ್ತೀನಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ದ ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬೈ ಗೈಸ್. ಬೈ. ನ್ಯೂ ಚಾಪ್ಟರ್ ಆಫ್ ಮೈ ಲೈಫ್. ನಿಂಗೂ ಹಂಗ ಇಲ್ಲಿ ನಂಗೂ ಹಂಗೆ